ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಿವ, ಒಂದು ಕ್ವಶನ್ ಇತ್ತು ನಂದು. ಈಗ ಮಿನಿಸ್ಟರ್ ಆಗಬೇಕು ಅಂಥೇಳಿ ಅನೇಕರಿಗೆ ಆಸೆ ಇತ್ತು. ಈ ಸಂಪುಟ ವಿಸ್ತರಣೆ ದೊಡ್ಡ ಚರ್ಚೆ ಒಂದು ಕಡೆ ನಡೀತಾ ಇತ್ತು. ಜೊತೆಗೆ ಈ ಮುಖ್ಯಮಂತ್ರಿ ಹುದ್ದೆ ಯಾರಿಗೆ ಇದೆಲ್ಲ ಇತ್ತು. ಆಯಿತು, ಮುಖ್ಯಮಂತ್ರಿ ಹುದ್ದೆ ಅವ್ರ ರಾಜೀನಾಮೆ ಅಂತೂ ಕೊಟ್ಟಾಗಿದೆ. ಒಂದಿನನೋ 2 ದಿನನೋ ಶುಭಗಳಿಗೆ, ಶುಭ ಕಾಲ, ಶುಭ ಮುಹೂರ್ತ, ಪ್ರಾರ್ಥನೆಗಳು ವಿಫಲವಾಗುವುದಿಲ್ಲ, ಪ್ರಯತ್ನಗಳು ವಿಫಲವಾಗಬಹುದು, ಯಾರಿಗೊಬ್ರಿಗೆ ಆಗಬಹುದು. ಪಾಯಿಂಟ್ ಏನಂದರೆ, ಈ ಮಿನಿಸ್ಟ್ರಿಗಳ ವಿಚಾರದಲ್ಲಿ ಬಲವಾಗಿರ್ತಕ್ಕಂಥ ಖಾತೆಗಳೇನಾದರೂ ಸಿದ್ದರಾಮಯ್ಯನವರ ಕಡೆಯವರಿಗೆ ಉಳ್ಕೊಳ್ಳುತ್ತಾ, ಅಥವಾ ಡಿ ಕೆ ಶಿಯವರು ಹೊಸದಾಗಿ ಡಿಮ್ಯಾಂಡನ್ನು ಮಾಡಬಹುದಾಗುತ್ತಾ, ಅಥವಾ ಹೋಲ್ ಆ್ಯಂಡ್ ಸೋಲ್ ನಾನು ಕ್ಯಾಬಿನೆಟ್ಗೆ ಹೆಡ್ ಇದ್ದೀನಿ, ನಾನು ಆಯ್ಕೆ ಮಾಡಿದವರಷ್ಟೇ ಇಲ್ಲಿ ಮಿನಿಸ್ಟ್ರಿಗಳಾಗ್ತಾರೆ, ಆ ವಾದ ನಡೆಯುತ್ತಾ ಅಂತ? ರಮಕಾಂತ್ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲಿ ಇದು ಸಹಜ, ನೀವು ಹೇಳ್ದಾಗೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅವ್ರಿಗೆ ಪರಮಾಧಿಕಾರ ಇರುತ್ತೆ. ಹೌದು, ನಾನು ಸಿಎಂ ಇದ್ದೇನೆ, ನನಗೆ ಬೇಕಾದಂತವ್ರನ್ನ ಆಯ್ಕೆ ಮಾಡ್ಕೊಳ್ತೇನೆ, ನನಗೆ ಬೇಕಾದ ಖಾತೆಗಳನ್ನ ಅವ್ರಿಗೆ ನಮ್ಮ ಆಪ್ತರಿಗೆ ಕೊಡ್ತೇನೆ ಅಂತ ಹೇಳಿ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಸನ್ನಿವೇಶ ಆಗಿಲ್ಲ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರವೂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇಲ್ಲ, ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ ಅಂದ್ರೆ 2 ವರ್ಷಗಳ ಕಾಲ ಇದೆ, ಏನು ಬೇಕಾದ್ರೂ ಕೂಡ ನಡೀಬಹುದು. ಜೊತೆಗೆ ಪುರಾಣಿಕ್ ಸರ್ ಹೇಳ್ತಾ ಇದ್ರು, ಪರಮೇಶ್ವರ್ ಅವರನ್ನ ವೇದಿಕೆ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು. ಬೆಳಗ್ಗೆ ಮೀಟಿಂಗ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಪಕ್ಕದಲ್ಲಿದ್ದಂತಹ ಪರಮೇಶ್ವರ್ ಅವರನ್ನ ಕರೆದು ತಮ್ಮ ಪಕ್ಕಕ್ಕೆ ಸಿದ್ದರಾಮಯ್ಯ ಅವರು ಕೂರಿಸ್ಕೊಳ್ತಾರೆ ಮೀಟಿಂಗ್ ಸಂದರ್ಭದಲ್ಲಿ. ನಂತರ ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಜಾರ್ಜ್ ಅವರು ಪಕ್ಕ ಕೂತ್ಕೊಳ್ಳೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಮತ್ತೆ ಅಲ್ಲಿಗೆ ಕರೆದು ಕೂರಿಸ್ಕೊಳ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸ್ಕೊಳ್ತಾರೆ. ಸೊ ಯಾಕೆ ಪದೇ ಪದೇ ಪರಮೇಶ್ವರ್ ಅವರಿಗೆ ಈ ರೀತಿಯಾದಂತಹ ಒತ್ತನ್ನ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಬೆಳಗ್ಗೆ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡ್ತೇವೆ ಅಂತೇಳಿ ಹೈಕಮಾಂಡ್ ನವರು ಹೇಳಿದ್ದಾರೆ. ನನಗೆ ರಾಜೀನಾಮೆಯನ್ನ ಕೊಡೋಕೆ ಹೇಳಿದ್ದಾರೆ, ಹಾಗಾಗಿ ನಾನು ಇವತ್ತು ರಾಜೀನಾಮೆಯನ್ನ ಕೊಡ್ತಾ ಇದ್ದೀವಿ. ಅನ್ಯಥಾ ನೀವು ಯಾರು ಯಾವುದನ್ನು ಭಾವಿಸಬೇಡಿ, ನನಗೆ ಏನ್ ಸಹಕಾರವನ್ನ ಕೊಡ್ತಾ ಇದ್ರಿ ಅದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೀವು ಸಹಕಾರವನ್ನ ಕೊಡಿ ಅಂತೇಳಿ ಹೇಳ್ತಾರೆ. ತದನಂತರ ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವರಸೆಯಲ್ಲಿ ಬದಲಾಗತ್ತೆ. ಅವ್ರು ಹೇಳ್ತಾರೆ, ಎಲ್ಲವನ್ನೂ ಕೂಡ ಹೇಳ್ತಾರೆ, ಬೆಳಗ್ಗೆ ಏನು ಸಭೆಯಲ್ಲಿ ಹೇಳ್ತಾರೆ ಎಲ್ಲ ಮಾತನ್ನು ಕೂಡ ಹೇಳ್ತಾರೆ. ಆ ನಂತರ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ನಾವು ಹಾಕದಂತಹ ಸಂದರ್ಭದಲ್ಲಿ ಅವರು ಹೇಳೋದು, ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಶಾಸಕರು ಅಭಿಪ್ರಾಯವನ್ನ ಹೇಳ್ತಾರೆ, ಅದರ ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ಆ ಸಂದರ್ಭದಲ್ಲಿ ಕೊಡ್ತಾರೆ. ಕೈಯನ್ನ ಡಿ ಕೆ ಶಿವಕುಮಾರ್ ಅವರ ಕಡೆ ತೋರಿಸ್ತಾರೆ, ಇವರು ಅಂತೇಳಿ. ಡಿ ಕೆ ಶಿವಕುಮಾರ್ ಹೆಸರು ಹೇಳೋದಿಲ್ಲ, ಅಲ್ಲಿ ಕೈಯನ್ನ ಅವ್ರ ಕಡೆ ತೋರಿಸ್ತಾರೆ. ಆದ್ರೆ ಶಾಸಕರು ಅವರನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಇಂತ ಒಂದು ಸನ್ನಿವೇಶ ಇರುವಾಗ ಇಲ್ಲಿ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಅಲ್ಲಿ ಒಪ್ಕೊಂಡು ಬಂದಿರುವಂತದ್ದು, ಸುಮಾರು 18ರಿಂದ 20 ಸಚಿವರನ್ನ ಸಿದ್ದರಾಮಯ್ಯ ಅವರು ನೀವು ತುಂಬಿಕೊಳ್ಳಿ, ಯಾರು ಬೇಕು ನೀವು ಹೇಳಿ, ಅದನ್ನ ನಾವು ಫಿಲ್ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು 10 ಸೀಟ್ಗಳನ್ನ ಅವರು ಕೂಡ ತುಂಬಿಕೊಳ್ಳಿ, ನಂತರ ಹೈಕಮಾಂಡ್ 3-4 ಸೀಟ್ಗಳನ್ನ ಹೈಕಮಾಂಡ್ ತುಂಬಿಕೊಳ್ಳುತ್ತೆ ಅನ್ನುವಂತ ಮಾತುಕತೆ ಅಲ್ಲಿ ಆಗಿದೆ ಅನ್ನುವಂಥದ್ದು ಮಾಹಿತಿಗಳು. ಕೇರಳ ಮಾಡೆಲ್ ನಿಜಾನ ಶಿವು? ಕೇರಳ ಮಾಡೆಲ್ ನಿಜಾನ? ವೇಣುಗೋಪಾಲ್ ಅವ್ರ ಕಡೆಯವರಿಗೆ ಪ್ರಬಲ ಖಾತೆಗಳು, ಸತೀಶನ್ ಸಿಎಂ ಕೇರಳಗೆ, ಈ ತರದಲ್ಲಿ ಪ್ರಬಲ ಖಾತೆಗಳು ಸಿದ್ದರಾಮಯ್ಯನವರ ಕಡೆಗೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ. ಏನಾದ್ರೂ ಆ ತರದ್ದು ಸುಳಿವಿದೆಯಾ ಇಲ್ಲಿ ಅಂತ? ಇಲ್ಲ, ಬಂದಂತ ಮಾಹಿತಿಗಳ ಪ್ರಕಾರ ಅದೇ ಚರ್ಚೆಯಲ್ಲಿ ಆಗಿದೆ ಅನ್ನುವಂಥದ್ದು, ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಮೂಲಗಳೇ ಹೇಳ್ತಾ ಇದೆ. ಯತೀಂದ್ರ ಅವರಿಗೆ DCM ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ಆ ಸಂದರ್ಭದಲ್ಲಿ ಆಗತ್ತೆ. ನಿಮ್ಮ ಮಗನಿಗೆ ನಾವು ಉತ್ತಮವಾದಂತ ಅವಕಾಶವನ್ನ ಮಾಡ್ಕೊಡ್ತೇವೆ, ಮಿನಿಸ್ಟರ್ ಜೊತೆಗೆ DCM ಕೂಡ ಮಾಡ್ತೇವೆ ಅನ್ನುವಂತ ಪ್ರಸ್ತಾಪವನ್ನ ರಾಹುಲ್ ಗಾಂಧಿ ಅವರು ಇಡ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿ ಒಪ್ಕೊಳ್ಳೋದಿಲ್ಲ. ಕಾರಣ, ತಮಗೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ಟು ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ಮಗನಿಗೆ ಇಲ್ಲಿ ಅಧಿಕಾರವನ್ನ ಕೊಡಿಸಿದ್ದಾರೆ ಅನ್ನುವಂತ ಅಪವಾದವನ್ನ ನಾನು ಒತ್ಕೊಳ್ಬಾರ್ದು ಅಂತೇಳಿ ಅಲ್ಲಿ ಅದನ್ನು ಕೂಡ ನಿರಾಕರಣೆಯನ್ನ ಮಾಡ್ತಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ನಾವು ನೋಡಿದ್ವಿ, ಸಂಪೂರ್ಣವಾಗಿ ಎಲ್ಲೂ ಕೂಡ ಆ ಕಡೆ ಈ ಕಡೆ ಸಿದ್ದರಾಮಯ್ಯ ಅವರು ಹೋಗ್ಲಿಲ್ಲ. ತೂಕದ ಮೇಲೆ ಅವರು ಮಾತನಾಡ್ತಾರೆ, ತಾವು ಮಾಡಿದಂತ ಸಾಧನೆ, ಪಕ್ಷ ಕೊಟ್ಟಂತಹ ಅವಕಾಶವನ್ನ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದೀನಿ ಇದರ ಬಗ್ಗೆ ಮಾತನಾಡ್ತಾರೆ ಬಿಟ್ರೆ ಎಲ್ಲೂ ಕೂಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸೋದಿಲ್ಲ. ಬೇರೆ ಬೇರೆ ಅಲ್ಲಿದ್ದಂತಹ ಶಾಸಕರು, ಸಚಿವರು ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಾ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ತಾವು ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಮತ್ತೆ ಪಕ್ಷ ಏನ್ ಕೊಟ್ಟಿದೆ ಇದರ ಬಗ್ಗೆ ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲೂ ಕೂಡ ಅವ್ರು ಗೊಂದಲ ಮಾಡ್ಕೊಳ್ಳೋದಿಲ್ಲ, ಎಲ್ಲೂ ಕೂಡ ಅವರ ಮಾತುಗಳು ತೊದಲೋದಿಲ್ಲ. ಸೊ ಹಾಗಾಗಿ ಮುಂದೆ ಏನಾಗತ್ತೆ, ಯಾಕಂದ್ರೆ ಸಿದ್ದರಾಮಯ್ಯನವರ ಇದು ಕೂಡ ವರ್ಚಸ್ಸು ಕೂಡ ಅಲ್ಲಿ ಪ್ರಭಾವವನ್ನ ಮಾರುತ್ತೆ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ. ಇವ್ರು ಯಾರು ಹೇಳ್ತಾರೆ ಅವ್ರಿಗೂ ಕೂಡ ಅವಕಾಶ ಕೊಡ್ಬೇಕಾಗತ್ತೆ, ಡಿ ಕೆ ಶಿವಕುಮಾರ್ ಅವರು ಯಾರು ಹೇಳ್ತಾರೆ ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಖಾತೆಗಳ ವಿಚಾರದಲ್ಲೂ ಕೂಡ ಪರಸ್ಪರ ಇಬ್ಬರ ಒಪ್ಪಿಗೆಯ ಮೇಲೆನೆ ಅಲ್ಲಿ ಮಾಡ್ಬೇಕಾಗತ್ತೆ ರಮಕಾಂತ್.